ಥಿಯೇಟರ್ ವರ್ಕ್ ಆಗಿದ್ರು ಕೂಡ ಇನ್ನಷ್ಟು ಏನು ಜನಪ್ರಿಯತೆಯನ್ನ OTT ಗೆ ಬಂದಾಗ ಪಡೆಯುತ್ತೆ. ಕನ್ನಡದ 3 ಸಿನಿಮಾ OTT ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಒಂದು ಒಳ್ಳೆ ವಿಮರ್ಶೆಯನ್ನು ಈ ಒಂದು ಸಿನಿಮಾ ಪಡೆದುಕೊಂಡಿತ್ತು. ಎಸ್ಪೆಷಲಿ ಆ ಸಿನಿಮಾದ ಕೊನೆ 20 ನಿಮಿಷ ಅಂತೂ ಎಲ್ಲರಿಗೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದವ್ರಿಗೂ ಗೊತ್ತುಂಟು ಎಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಎಸ್ಪೆಷಲಿ ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಇಂತಹ ಒಂದು ದಿಗ್ಗಜರ ಒಂದು ಏನು ತಾರಾಗಣ ಈ ಒಂದು ಸಿನಿಮಾದಲ್ಲಿತ್ತು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಈ ಒಂದು ಮಾತು ಸಿನಿಮಾ ರಂಗಕ್ಕೂ ಅಷ್ಟೇ ಹೋಲುತ್ತೆ ಅಂತಾನೆ ಹೇಳ್ಬೋದು. ಆಗಿನ ಟೈಮಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ರಾಶಿ ಜನ ಬರ್ತಾ ಇದ್ರು, ಟಿಕೆಟ್ ತಗೊಳ್ತಾ ಇದ್ರು, ಶಿಳ್ಳೆ ಚಪ್ಪಾಳೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಈ ಟೈಮಲ್ಲೂ ಕೂಡ ನಾವು ಈ ಒಂದು ಶಿಳ್ಳೆ ಚಪ್ಪಾಳೆಗಳಾಗಿರ್ಬೋದು, ಫ್ಯಾನ್ಸ್ಗಳು ಬರೋದಾಗಿರ್ಬೋದು ಥಿಯೇಟರ್ಗೆ ನಾವು ನೋಡ್ತೀವಿ. ಬಟ್ ಅದು ಕಮ್ಮಿ ನೋಡ್ತೀವಿ. ಏನಂತ ಹೇಳಿದ್ರೆ ಒಂದು ಸ್ಟಾರ್ಡಮ್ಗೆ ಇನ್ನೊಂದು ಸ್ಟಾರ್, ದೊಡ್ಡ ಸ್ಟಾರ್ ಏನಿದ್ರೆ ಆ ಒಂದು ಅವರ ಸಿನಿಮಾ ರಿಲೀಸ್ ಟೈಮಲ್ಲಿ ನಾವು ನೋಡ್ತೇವೆ. ಅದನ್ನು ಬಿಟ್ಟರೆ ಒಂದು ಡಿಫ್ರೆಂಟ್ ಆಗಿ ಚೇಂಜ್ ಆಗಿರೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ OTT ಪ್ಲಾಟ್ಫಾರ್ಮ್ಗಳನ್ನ ಚೂಸ್ ಮಾಡ್ತಾ ಇರೋದು. ಎಸ್ಪೆಷಲಿ ವೀಕೆಂಡ್ಸ್ ಅಲ್ಲಿ ಆಗಿರ್ಬೋದು, ತಮ್ಮ ಬಿಡುವಿನ ಸಮಯದಲ್ಲಿ ಅವರೇ ಮೊಬೈಲ್ನಲ್ಲಿ OTT ಪ್ಲಾಟ್ಫಾರ್ಮ್ಗೆ ಹೋಗಿಬಿಟ್ಟು ತಮಗೆ ಇಷ್ಟ ಆಗಿರುವಂತಹ ಸಿನಿಮಾಗಳನ್ನ ನೋಡ್ತಾರೆ. ಸೊ ಈ ಒಂದು ಟ್ರೆಂಡ್ ಸದ್ಯಕ್ಕೆ ನಮ್ಮ ಈ ಒಂದು ಡಿಜಿಟಲ್ ಯುಗದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಬಹಳಷ್ಟು ಸಿನಿಮಾಗಳು ಏನು ಅಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ ಯಾವ್ದು ವರ್ಕ್ ಆಗಿಲ್ಲ, ಅಥವಾ ಥಿಯೇಟರ್ ವರ್ಕ್ ಆಗಿದ್ರು ಕೂಡ ಇನ್ನಷ್ಟು ಜನಪ್ರಿಯತೆಯನ್ನ OTT ಗೆ ಬಂದಾಗ, ಸೊ ಹಾಗೆ ಹಲವಾರು ಸಿನಿಮಾಗಳು ಕೂಡ ಈಗ OTT ಅಲ್ಲಿ ಸ್ಟ್ರೀಮ್ ಕೂಡ ಆಗ್ತಾ ಇದೆ. ಸೊ ಒಂದು ರೀತಿ ಏನು ಅಂತ ಹೇಳಿದ್ರೆ ಈ ವೀಕೆಂಡ್ ಆಗಿರಬಹುದು, ತಮಗೆ ಬಿಡುವಿನ ಟೈಮಲ್ಲಿ ಒಂದು ಟೈಮ್ ಪಾಸಿಗೆ, ಅಥವಾ ಕೆಲವರಿಗೆ ಏನು ಅಂತ ಹೇಳಿದ್ರೆ ಸಿನಿಮಾಗಳ ಹುಚ್ಚು ಕೂಡ ಅಷ್ಟೇ ಇರುತ್ತೆ. ಸೊ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ ಒಂದು 3 ಸಿನಿಮಾ, ಎಸ್ಪೆಷಲಿ ಕನ್ನಡದ 3 ಸಿನಿಮಾ OTT ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ಮೊದಲನೇದಾಗಿ ಒಲವಾರ ಸಿನಿಮಾದ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಈ ಒಂದು ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇತ್ತು, ಒಳ್ಳೆ ನಟನೆ ಕೂಡ ಇತ್ತು, ಅಷ್ಟೇ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಕೂಡ ಇತ್ತು. ಬಟ್ ಏನು ಅಂತ ಹೇಳಿದ್ರೆ ಅಷ್ಟೊಂದಾಗಿ ಥಿಯೇಟರ್ ಅಲ್ಲಿ ಇದಕ್ಕೆ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಆದ್ರೆ ಒಂದು ಒಳ್ಳೆ ವಿಮರ್ಶೆಯನ್ನು ಈ ಒಂದು ಸಿನಿಮಾ ಪಡೆದುಕೊಂಡಿತ್ತು. ಈ ಒಂದು ಸಿನಿಮಾ ಸದ್ಯಕ್ಕೆ ಝೀ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಅದಾದ್ಮೇಲೆ ಪೀಟರ್ ಸಿನಿಮಾ ಕೂಡ ಅಷ್ಟೇ ಒಂದು ಒಳ್ಳೆ ಕಂಟೆಂಟ್ ನ ಹುಡ್ಕೊಂಡು ಬಂದಿದೆ. ಅಂದ್ರೆ ಆ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಿನಿಮಾಟೋಗ್ರಫಿ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದಿತ್ತು. ಎಸ್ಪೆಷಲಿ ಆ ಸಿನಿಮಾದ ಕೊನೆ 20 ನಿಮಿಷ ಅಂತೂ ಎಲ್ಲರಿಗೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದವ್ರಿಗೂ ಗೊತ್ತುಂಟು ಎಷ್ಟು ಒಂದು ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಒಂದು ರೀತಿ ಬಹಳಷ್ಟು ಜನ ಮಲಯಾಳಂ ರೀತಿಯ ಒಂದು ಸಿನಿಮಾ ನಮ್ಮಲ್ಲೂ ಬೇಕು ಅಂತ ಹೇಳಿದವರಿಗೆ ಪೀಟರ್ ಅನ್ನೋ ಒಂದು ಸಿನಿಮಾ ಒಂದು ಒಳ್ಳೆ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಕೂಡ ಸದ್ಯಕ್ಕೆ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಅದಾದ್ಮೇಲೆ ಕೇಡಿ ಸಿನಿಮಾದ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಎಸ್ಪೆಷಲಿ ಜೋಗಿ ಪ್ರೇಮ್ ಅವರು ಮಾಡಿರುವಂತಹ ಒಂದು ನಿರ್ದೇಶನದಲ್ಲಿ ಬಂದಿರುವಂತಹ ಸಿನಿಮಾ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಇದರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಅಲ್ಲಿ ಪ್ಲೇ ಮಾಡಿದ್ದಾರೆ. ಸೊ ಈ ಒಂದು ಸಿನಿಮಾದಲ್ಲೂ ಕೂಡ ಬಹಳ ದೊಡ್ಡ ತಾರಾಗಣನೆ ಇತ್ತು. ಎಸ್ಪೆಷಲಿ ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಇಂತಹ ಒಂದು ದಿಗ್ಗಜರ ಒಂದು ತಾರಾಗಣ ಈ ಒಂದು ಸಿನಿಮಾದಲ್ಲಿತ್ತು. ಈ ಸಿನಿಮಾದ ಹಾಡುಗಳಾಗಿರ್ಬೋದು, ಕೆಲವೊಂದು ಸೀನ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಅಷ್ಟೇ ಫೇಮಸ್ ಕೂಡ ಆಗಿತ್ತು. ಇವಾಗ್ಲೂ ಕೂಡ ಥಿಯೇಟರ್ ಅಲ್ಲಿ ಜನ ಬಂದು ಈ ಸಿನಿಮಾನ ನೋಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಕೂಡ ಸದ್ಯಕ್ಕೆ ಝೀ OTT ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ನಾವು ಒಂಥರ ನೋಡ್ತಾ ಹೋದ್ರೆ ಈ ಒಂದು ಸಿನಿಮಾಗಳು ವೀಕೆಂಡ್ಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಜನಗಳಿಗೆ ಏನು ಅಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ ಬಂದ್ ನೋಡಕ್ಕೆ ಕೆಲವರಿಗೆ ಇಷ್ಟ ಆಗಲ್ಲ, ಅಂದ್ರೆ ಜನ ಜಾಸ್ತಿ ಇರ್ತಾರೆ ಅನ್ನೋ ಒಂದು ವಿಚಾರಕ್ಕಾಗಿ. ಸೊ ಈ ಒಂದು ಇಷ್ಟು ಸಿನಿಮಾಗಳು 3 ಸಿನಿಮಾಗಳು ಕೂಡ ಸದ್ಯಕ್ಕೆ OTT ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ಈ ಒಂದು ರೀತಿ ತುಂಬಾ ಡಿಫ್ರೆಂಟ್ ಜಾನರ್ ಸಿನಿಮಾಗಳು, ಒಂದಕ್ಕೊಂದು ಹೋಲಿಸಿದ್ರೆ ಬೇರೆ ಬೇರೆಯ ಒಂದು ಕತೆ ಇರ್ಬೋದು, ಅಥವಾ ಆ ಒಂದು ಜಾನರ್ನೇ ತುಂಬಾ ಡಿಫ್ರೆಂಟ್. ಎಷ್ಟು ಸಿನಿಮಾಗಳನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಸಿನಿಮಾಗಳು OTT ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ಈ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.